ಪಂಚಾಯಿತಿ ಕಚೇರಿಯಲ್ಲೇ ರೈತನೊಬ್ಬ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ. ಪಂಚಾಯಿತಿ ಕಚೇರಿಯಲ್ಲೇ ಆತ್ಮಹತ್ಯೆಗೆ ಯತ್ನಿಸಿರುವ ರೈತ 6 ತಿಂಗಳಿಂದ ಈ ಸ್ವತ್ತು ಮತ್ತು ಪರವಾನಗಿಗಾಗಿ ಪರದಾಟ. ಪಿಡಿಒ ಸ್ಪಂದಿಸಿದ ಕಾರಣ ರೈತ ಆತ್ಮಹತ್ಯೆಗೆ ನಿರ್ಧಾರ. ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ರೈತ ಯತ್ನಿಸಿದ್ದಾರೆ. ಪಂಚಾಯಿತಿ ಕಚೇರಿಯಲ್ಲೇ ಆತ್ಮಹತ್ಯೆಗೆ ಯತ್ನಿಸಿರುವ ರೈತ ಕಳೆದ 6 ತಿಂಗಳಿಂದ ಈ ಸ್ವತ್ತು ಮತ್ತು ಪರವಾನಗಿಗಾಗಿ ಪರದಾಟ ನಡೆಸುತ್ತಿದ್ದಾರೆ. ಪಿಡಿಒ ಸ್ಪಂದನೆ ನೀಡದ ಕಾರಣ ರೈತ ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅನುಮತಿ ವಿಚಾರದಲ್ಲಿ ಪಿಡಿಒ ಈಗಲೂ ಕೂಡ ಮೊಂಡುತನ ಮಾಡ್ತಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಪಂಚಾಯಿತಿ ಕಚೇರಿ ಮುಂದೆ ರೈತನ ಅಳಲು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಡಬಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬೆಚ್ಚಿ ಬೀಳಿಸೋ ಘಟನೆಯೊಂದು ನಡೆದಿದೆ. ಜಮೀನಿನಲ್ಲಿ ಮನೆ ಕಟ್ಟಲು ಅನುಮತಿ ನೀಡದ ಅಧಿಕಾರಿಗಳ ವರ್ತನೆಯಿಂದ ಬೇಸತ್ತ ರೈತ ಪಂಚಾಯಿತಿ ಕಚೇರಿ ಮುಂದೆನೆ ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾನೆ. ಪವನಪುರ ಗ್ರಾಮದ ನಿವಾಸಿ ಕೆ ಬಸವರಾಜು ಎಂಬ ರೈತ ಈ ಕೃತ್ಯಕ್ಕೆ ಮುಂದಾಗಿದ್ದಾರೆ. ಕಳೆದ 6 ತಿಂಗಳಿಂದ ಮನೆ ಕಟ್ಟೋಕೆ ಈ ಸ್ವತ್ತು ಮತ್ತು ಪರವಾನಗಿಗಾಗಿ ಪಂಚಾಯಿತಿಗೆ ಅಲೆದಾಟ ನಡೆಸುತ್ತಿದ್ದಾರೆ. ಪಿಡಿಒ ಕೃಷ್ಣಪ್ಪ ಅವರು ಸ್ಪಂದನೆ ನೀಡದ ಕಾರಣ ಮನನೊಂದು ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಪರವಾನಗಿ ಸಿಗದ ಕಾರಣ ಬ್ಯಾಂಕ್ ಲೋನ್ ಕೂಡ ಮಂಜೂರಾಗದೆ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎನ್ನಲಾಗ್ತಿದೆ. ಇಂದು ಕಚೇರಿಗೆ ಬಂದಿರೋ ರೈತ ಬಸವರಾಜ್ ಪಿಡಿಒ ಎದುರು ಅರ್ಧ ಲೀಟರ್ ಪೆಟ್ರೋಲ್ ಸುರಿದುಕೊಂಡು ಕೂಡಲೇ ಪಿಡಿಒ ಅವರನ್ನ ರಕ್ಷಿಸಿದ್ದಾರೆ. ಆದ್ರೆ ರೈತನಿಗೆ ಅನುಮತಿ ನೀಡೋ ವಿಚಾರದಲ್ಲಿ ಮಾತ್ರ ಪಿಡಿಒ ಇನ್ನೂ ಮೊಂಡುತನ ತೋರ್ತಿದ್ದಾರೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಈ ಘಟನೆಯ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ. ರೈತ ವಿರೋಧಿ ಧೋರಣೆ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅರಸೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಸುಮಾರೇ ಅಲ್ಲೋಗಲ್ಲ ನನ್ನ ಪರಿಸ್ಥಿತಿ ಏನಾಗಿರ್ಬೋದು ಸರ್. ಯಾರು ನೋಡಿದ್ರೆ ಲೋನ್ ಕೆಲಸ ಮಾಡ್ತದ ಅವ್ರು ಕುಂತಾರ. ಇಲ್ಲಿ ನೋಡಿದ್ರೆ ಸಾಲಗಾರರ ಚಿತ್ರ ಹಿಂಸೆ, ನೀವು ನೋಡಿದ್ರೆ ಆಟ ಆಡ್ಸಕತ್ತೀರಿ. ನಾವು ಏನ್ರಿ ಮನುಷ್ಯರ ನಾನು ಹೇಳ್ತಾ ಬಳ್ಳಾರಿದ್ರೆ ಕರ್ಕೊಂಡ್ ಏನಾರು ನಿಜ ಹೇಳ್ತೀನಿ. ಏನಾರು ಬಂದಾಗ ವಿಷಯ ಕೊಡ್ಬೇಕ್ರೆ ನಿಮ್ಮ ಮದ್ರಿಗೆ ಮಂತರಿಗೆ ನನ್ ಕೆಲಸ ವಿಷಯ ಕೊಡ್ಬೇಕಾ? ನಾನ್ ಮಾಡಿಲ್ಲ ಕೆಲಸ ಮಾಡಿಲ್ಲ ಡಿಲೀಟ್ ಮಾಡಂದೆ ಡಿಲೀಟ್ ಮಾಡಿದ್ವಿ. ಏನ್ ಡಿಲೀಟ್ ಮಾಡಿದ್ರಿ? ಅದನ್ನ ದುಡ್ಡು ತಗೊಳ್ಳೋದು ಬೇಡಂಗಿಲ್ಲ. ನೀವು ದುಡ್ಡು ಯಾರಿಗೆ ಕೊಟ್ಟಿದ್ದು? ಯಾರು ಕೊಟ್ಟಿದ್ರೆ ಹಿಂಗೆ ಮಾಡೋದು ನ್ಯಾಯ ಕೊಡುವ ನಮ್ದು ಮನುಷ್ಯನ ಕಾಣೋದು ನಿಮ್ಗೆ ವಿಷಯ ಕೂಡ ಸಾಯ್ಬೇಕಾ? ನಮ್ದೇನ ಅಕಸ್ಮಾತ್ ಲೋನ್ ಕೆಲಸ ನೀವೇ ಕಾಣೋಕ ನಮ್ಮ ಮನೆ ಹೋದ್ರ ನೀವೇ ಕಾಣತ್ತೀರಾ? ಅದೇನು ತೋರ್ಸ್ಕೊಂಡು ಹೋಗ್ತೀವಿ. ಅವ್ರು ನೋಡ್ರಿ ಲೋನ್ ಕೆಲಸ ಮಾಡ್ತಾ ಅವ್ರು ಕುಂತಾರ ಈ ಕಡೆ ಸಾಲ ನಿಮಿಷನಿಗೆ ಇವ್ರು ನೋಡಿದ್ರೆ ಆಟಾಡ್ತಾರೆ. ದುಡ್ಡು ತಗೊಳ್ಳೋದ ಆಟಾಡ್ತಾರೆ. ನೋಡಲ್ಲ ಇವಾಗ ಮಾಡ್ಕೊಂಡ್ರೆ ಆಯ್ತಾರ. ಮುಂದೆ ಮಾಡೋದು ನಾನು ಎಲ್ಲೋ ಹೋಗ್ತೀನಿ ಆದ್ರ ಮಾಡಿ ತಗೊಂಡು ಏನೈತಿ ನಾನು ಅಲ್ಲ ಸರ್ ನಿಮ್ಮ ಹತ್ರ ಏನೈತೆ ಅನ್ನೋದಲ್ಲ ಬಂದಿರದ ಆಗಲ್ಲ ಅದು ಪೆಟ್ರೋಲ್ ಹಾಕಿ ಸಹಾಯ ಕಳ್ಸಿರೋ ಬಂದ್ರದ ಅಲ್ಲ ಪೆಟ್ರೋಲ್ ಸಹಾಯ ಬಂದದ ಸಹಾಯ ಬಂದಿದ್ರೆ ಸುಮಾರು ಸುಮಾರು ಮಾನವತದ ಬೆಳೆಸಲಿಲ್ಲ. ಮಾನವತ ಮೂರ್ಖಿಲ್ಲ ಸರಿ. ನಾನು ಎಲ್ಲಿಂದ ಸರಿ ಕೆಲಸ ಸುಮಾರು ಇಂಚಿತ ಮಾಹಿತಿ ಕೊಟ್ಟಿದ
ನಿಮ್ಮ ದಿನಾಲ ಎಷ್ಟು ಹಂಚದ ಅಂದ್ರೆ ಎಷ್ಟು ನಾನು ಹಿಂಸಾಚಿ ಅಲ್ಲ ನೀವು ಬರ ಇರ್ತಾರೆ ಹತ್ರ ಸುಮ್ಮನೆ ಮಗನ ದೂರದಲ್ಲೇ ಸರಿ ಅಡ್ಡೋಗಲ್ಲ ನನ್ನ ಪರಿಸ್ಥಿತಿ ಏನಾಗಿರ್ಬೋದು ಸರ್ ಅಲ್ಲಿ ನೋಡಿದ್ರೆ ಲೋನ್ ಕೆಲಸ ಮಾಡ್ತದೆ ಅವ್ರು ಕುಂತಾರ ಇಲ್ಲಿ ನೋಡಿದ್ರೆ ಸಾಲಗಾರರ ಚಿತ್ರ ಹಿಂಸೆ ನೀವು ನೋಡಿದ್ರೆ ಆಟ ಆಡ್ಸಕತ್ತೀರಿ ನಾವು ಹಿಂಸೆ ಕೊಡ್ಬೇಕಾ ಏನ್ರಿ ಸರ್ ಅವ್ರು ಮನುಷ್ಯರ ಕಾಣಲ್ಲ ನಾನು ಹೇಳ್ತಾ ಬಳ್ಳಾರಿದ್ರೆ ಏನಾರು ನಿಜ ಹೇಳ್ತೀನಿ ಏನಾರು ಬಂದಾಗ ವಿಷಯ ಕೊಡ್ಬೇಕ್ರೆ ನಿಮ್ಮ ಎದುರಿಗೆ ನಿಮ್ಮಂತರಿಗೆ ನನ್ ಕೆಲಸ ವಿಷಯ ಕೊಡ್ಬೇಕಾ ನಾನ್ ಮಾಡಿಲ್ಲ ಕೆಲಸ ಮಾಡಿಲ್ಲ ಮಾಡ್ಲಪ್ಪ ನೀನ್ ಡಿಲೀಟ್ ಮಾಡಂದೆ ಡಿಲೀಟ್ ಮಾಡಿದ್ವಿ ಏನ್ ಡಿಲೀಟ್ ಮಾಡಿದ್ವಿ ಅದನ್ನ ದುಡ್ಡು ತಗೊಳೋದು ಬಿಡಂಗಿಲ್ಲ ನೀವು ಕೊಟ್ಟಿ ದುಡ್ಡು ಏನ್ ಸರ ಯಾರಿಗೆ ಕೊಟ್ಟಿದ್ದು ಯಾರು ಕೊಟ್ಟಿದ್ರೆ ಹಿಂಗೆ ಮಾತಾಡ್ ನೇಟ್ ನ್ಯಾಯ ಕೊಡುವ ನಮ್ದು ಮನುಷ್ಯನ ಕಾಣ ನಿಮ್ಗೆ ವಿಷಯ ಕೂಡ ಸಾಯ್ಬೇಕಾ ನಮ್ದೇನ ಅಕಸ್ಮಾತ್ ಲೋನ್ ಕೆಲಸ ನೀವೇ ಕಾಣಕ್ಕ ನಮ್ಮ ಮನೆ ಹೋದ್ರ ನೀವೇ ಕಾಣತ್ತೀರಾ ಅದೇನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ನ್ಯೂಸ್ ಡೆಸ್ಕ್ ಇಂದ ವಿಜಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈ ಘಟನೆ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಸುರೇಖಾ, ಏನು ರೈತ ಒಬ್ಬ ತನ್ನ ಗ್ರಾಮದಲ್ಲಿ ಅವನ ಜಮೀನಿನಲ್ಲಿ ಮನೆ ಕಟ್ಟಕ್ಕೆ ಅನುಮತಿ ನೀಡದ ಅಧಿಕಾರಿಗಳ ವಿರುದ್ಧ ಅವನು ಬೇಸತ್ತು ರೈತ ಏನು ಪಂಚಾಯಿತಿ ಕಚೇರಿ ಎದುರಲ್ಲೇ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಯತ್ನಿಸಿದ್ದಾನೆ. ಏನಂತಂದ್ರೆ ಸರ್ಕಾರದಿಂದ ತುಂಬಾ ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ, ಅಂದ್ರೆ ರೈತರಿಗಾಗಿರ್ಬೋದು ಅಥವಾ ಬಡವರಿಗೆ ಈ ಒಂದು ಸ್ವತ್ತು ಅಂದ್ರೆ ಈ ಸ್ವತ್ತು ಅನ್ನೋದು ಒಂದು ಹೊಸದಾಗಿ ಯೋಜನೆಯನ್ನ ತಂದಿದ್ರು ಕೂಡ ಅಲ್ಲಿರೋ ನಿವಾಸಿಗಳಿಗೆ ಮತ್ತೆ ರೈತರಿಗೆ, ಯಾರು ಸಾಮಾನ್ಯ ವರ್ಗ ಮತ್ತೆ ಮಧ್ಯಮ ವರ್ಗ ಬಡ ಜನರಿಗೆ ಒಂದು ಗ್ರಾಮದ ನಿವಾಸ ಏನು ಅವ್ರು ಮನೆ ಕಟ್ಕೊಂಡು ಸ್ವಂತ ಮನೆಯಲ್ಲಿ ಬದುಕಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಆಕಾಂಕ್ಷೆ ಇರುತ್ತೆ. ಅದಕ್ಕೋಸ್ಕರ ಸರ್ಕಾರ ಹಲವಾರು ರೀತಿಯ ಒಂದು ಏನು ಸೌಲಭ್ಯಗಳನ್ನ ಒದಗಿಸ್ತಾ ಇದ್ರು. ಆದ್ರೆ ಕೆಲವು ತಾಲೂಕಿನಲ್ಲಿ ಕೂಡ ಗ್ರಾಮ ಪಂಚಾಯತ್ ಏನಿದೆ ಅಲ್ಲಿರುವಂತ ಅಧಿಕಾರಿಗಳು ಇವರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಲ್ಲ. ಅದಲ್ಲದೆ ಅವರಿಗೆ ಮನೆ ಕಟ್ಟೋಕೆ ಅಥವಾ ಬೇರೆ ರೀತಿಯ ಒಂದು ಸವಲತ್ತುಗಳು ಏನಿದೆ ಅದು ಕೊಡೋಕೆ ಅನುಮತಿನೂ ನೀಡಲ್ಲ. ಅದಕ್ಕಾಗಿ ರೈತರು ಮತ್ತು ಗ್ರಾಮದ ಜನಗಳು ಏನಿದ್ದಾರೆ ಅವರ ಒಂದು ಕೆಲಸವನ್ನ ಮಾಡ್ಕೊಡ್ದಂತ ಅಧಿಕಾರಿಗಳ ವರ್ತನೆ, ಅಧಿಕಾರಿಗಳು ಆ ರೈತರ ವಿರುದ್ಧ ಅಥವಾ ಅಲ್ಲಿನ ಗ್ರಾಮದ ಜನಗಳು ಅವ್ರ ವಿರುದ್ಧ ಏನು ಅಧಿಕಾರಿಗಳು ಬೇರೆ ರೀತಿಯ ವರ್ತನೆಯನ್ನ ಮಾಡ್ತಾರೆ. ಅಂದ್ರೆ ಅವರ ಒಂದು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಅವರ ಮೇಲೆ ರೇಗಾಡ್ತಾರೆ. ಹಾಗೆ ಈ ಒಂದು ಅಧಿಕಾರಿಗಳ ದುರ್ವರ್ತನೆ ಏನಿದೆ ಆ ವರ್ತನೆಗೆ ಬೇಸತ್ತಂತ ರೈತ ಒಬ್ಬ ಅಲ್ಲಿನ ಪಂಚಾಯಿತಿ ಕಚೇರಿ ಎದುರುಗಡೆನೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಯತ್ನಿಸ್ತಿದ್ದ ಒಂದು ಪ್ರಯತ್ನ ನಡೀತಿತ್ತು. ಅಲ್ಲಿ ಗ್ರಾಮದ ನಿವಾಸಿ ಏನು ಈ ಒಂದು 6 ತಿಂಗಳಿಂದ ಮನೆ ಕಟ್ಟಕ್ಕೆ ಈ ಸ್ವತ್ತು ಅನ್ನೋ ಒಂದು ಇರುತ್ತೀಯಲ್ಲ ಅದರಿಂದ ಪರವಾನಗಿ ಅಂದ್ರೆ ಲೈಸೆನ್ಸ್ ನ ಪಡೆಯೋದಕ್ಕೋಸ್ಕರ ಪಂಚಾಯಿತಿ ಕಚೇರಿ ಮುಂದೆ ದಿನನೇ 6 ತಿಂಗಳಿಂದ ಅಲೆದಾಡಿ ಅದು ಅವರ ಅಧಿಕಾರಿಗಳು ಏನಿದ್ದಾರೆ ಅವರು ಸ್ಪಂದಿಸ್ತಿರ್ಲಿಲ್ಲ ಅವನ ಒಂದು ಮನವಿಗೋಸ್ಕರ. ಅದಕ್ಕಾಗಿ ಮನನೊಂದ ರೈತ ಈ ಒಂದು ಆತ್ಮಹತ್ಯೆಗೆ ಯತ್ನಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾನೆ ಎಂದು ಅಲ್ಲಿನ ಮಾಹಿತಿ ಬಂದಿದೆ. ವಿಜಯ್, ಧನ್ಯವಾದ. ಕಡಬಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರೋ ಈ ಘಟನೆ ಕೇವಲ ಬಸವರಾಜ್ ಎಂಬ ರೈತನ ಕಥೆಯಲ್ಲ. ರಾಜ್ಯಾದ್ಯಂತ ಸಾವಿರಾರು ಜನ ಇವತ್ತು ಈ ಸ್ವತ್ತು ಪಡೆಯೋಕೆ ಅಧಿಕಾರಿಗಳ ಮೊಂಡುತನಕ್ಕೆ ಬಲಿಯಾಗ್ತಿದ್ದಾರೆ. ಕಾನೂನಿನ ಸಂಕೀರ್ಣತೆಗಿಂತ ಅಧಿಕಾರಿಗಳ ಉದಾಸೀನತೆಯಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಅಂತಾನೆ ಹೇಳ್ಬೋದು. PDO ಕೃಷ್ಣಪ್ಪ ಅವರು ಇವತ್ತು ರೈತ ಪೆಟ್ರೋಲ್ ಸುರಿದುಕೊಂಡಾಗ ರಕ್ಷಣೆ ಮಾಡಿದ್ದಾರೆ, ಓಕೆ. ಆದ್ರೆ 6 ತಿಂಗಳಿಂದ ಅಲ್ದಾಟ ನಡೆಸುವಾಗ ಈ ಕಷ್ಟ ನಿಮಗ್ ಕಾಣಿಸ್ಲಿಲ್ವಾ? ಬ್ಯಾಂಕ್ ಲೋನ್ ಸಿಗದೆ ಮನೆ ಕಟ್ಟೋಕಾಗದೆ ಆ ರೈತ ಅನುಭವಿಸಿರೋ ಮಾನಸಿಕ ಯಾತನೆ ಕೂಡ ಇಲ್ಲಿ ಕಾಣಿಸುತ್ತೆ. ಒಂದ್ ಕಡೆ ಸರ್ಕಾರ ಜನಸಾಮಾನ್ಯರ ಮನೆ ಬಾಗಿಲಿಗೆ ಸೇವೆ ಎನ್ನುತ್ತೆ, ಆದ್ರೆ ವಿಜಯನಗರದ ಈ ಘಟನೆ ತೋರಿಸೋದೇನಂದ್ರೆ ಇಂದಿಗೂ ಸಣ್ಣ ಕೆಲಸಗಳಿಗೂ ಸಾಮಾನ್ಯ ಜನ ಪಂಚಾಯಿತಿ ಕಚೇರಿಗಳ ಮುಂದೆ ಅಲೆದಾಟ ನಡೆಸೋದು ತಪ್ಪಿಲ್ಲ. ಅಧಿಕಾರಿಗಳ ಇಂತಹ ರೈತ ವಿರೋಧಿ ಧೋರಣೆಗೆ ಸರ್ಕಾರ ಬ್ರೇಕ್ ಹಾಕ್ತಿದ್ರೆ ಜನಸಾಮಾನ್ಯರಿಗೆ ನ್ಯಾಯ ಸಿಗೋದು ಯಾವಾಗ ಅಂತ ಅನ್ನೋ ಪ್ರಶ್ನೆ ಕೂಡ ಕೇಳ ಬರ್ತಾ ಇದೆ. ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.
ಆದ್ರೆ ಕೇವಲ ಪ್ರಕರಣ ದಾಖಲಾದ್ರೆ ಸಾಕಾಗಲ್ಲ. ರೈತ ಬಸವರಾಜ್ ಅವರಿಗೆ ಕೂಡಲೇ ಕಾನೂನುಬದ್ಧವಾಗಿ ಸಿಗಬೇಕಾದ ಪರವಾನಗಿ ಸಿಗಬೇಕು. ಕರ್ತವ್ಯ ಲೋಪ ಎಸಗಿರೋ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಆಗ ಮಾತ್ರ ವ್ಯವಸ್ಥೆ ಮೇಲೆ ಜನರಿಗೆ ನಂಬಿಕೆ ಉಳಿಯುತ್ತೆ. ಕಳೆದ 6 ತಿಂಗಳಿಂದ ಒಬ್ಬ ರೈತ ಕಚೇರಿಗೆ ಅಲೆದಾಟ ನಡೆಸ್ತಿದ್ದಾನೆ ಅಂದ್ರೆ ಅಲ್ಲಿರೋದು ನಿಯಮಗಳ ತೊಂದರೆನಾ ಅಥವಾ ಅಧಿಕಾರಿಗಳ ಬೇರೆ ಏನಾದ್ರೂ ಸಮಸ್ಯೆ ಇರುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಬ್ಯಾಂಕ್ ಲೋನ್ ಮತ್ತೆ ಅವರು ಪಂಚಾಯತಿಗೆ ಪರವಾನಗಿ ಕಡ್ಡಾಯ ಅಂತ ಹೇಳ್ತಾರೆ. ಅವರಲ್ಲಿ ಬ್ಯಾಂಕ್ ಲೋನ್ ತಗೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಅಧಿಕಾರಿಗಳು ಫೈಲ್ ಮೇಲೆ ಸಹಿ ಹಾಕದೆ ಇದ್ರೆ ರೈತ ದಿನ ಪಾಲಿಕೆಗೆ ಅಲೆದಾಟ ನಡೆಸಬೇಕು. ಒಂದ್ ಕಡೆ ಮನೆ ಕೆಲಸ ಅರ್ಧಕ್ಕೆ ನಿಂತಿರೋ ಆತಂಕ ಕೂಡ ಅವ್ರಿಗಿರುತ್ತೆ. ಇವೆಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ತೊಂದರೆ ಕೂಡ ಅವ್ರಿಗಿರುತ್ತೆ. ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಈ ಘಟನೆ ನಡೆದ ಹರಪನಹಳ್ಳಿ ಭಾಗದಲ್ಲಿ ಜನಪ್ರತಿನಿಧಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ರೈತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ಒದಗಿಸಿಕೊಡ್ಬೇಕು. ಅಧಿಕಾರಿಗಳು ಮೊಂಡತನವನ್ನ ತೋರಿಸಬಾರ್ದು. ಪ್ರತಿನಿತ್ಯ ಸಾವಿರಾರು ಜನ ಬರುವಾಗ ಅಲೆದಾಟ ನಡೆಸೋದು ಸರಿಯಲ್ಲ. ಬಸವರಾಜ್ ಎಂಬ ರೈತನಿಗೆ ಇವತ್ತು ಪೆಟ್ರೋಲ್ ಸುರಿದುಕೊಂಡಾಗ ರಕ್ಷಣೆ ಕೂಡ ಸಿಕ್ಕಿರ್ಬೋದು. ಆದ್ರೆ ಅವರಿಗೆ ನಿಜವಾದ ನ್ಯಾಯ ಸಿಕ್ಕೋದು ಯಾವಾಗ ಎಂಬ ಪ್ರಶ್ನೆ ಕೂಡ ಕೇಳಬರ್ತಾ ಇದೆ. ಕೇವಲ PDO ರಕ್ಷಣೆ ಮಾಡಿದ್ರೆ ಸಾಕಾಗಲ್ಲ. ಜಿಲ್ಲಾಧಿಕಾರಿಗಳು ಕೂಡ ಈ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಆ ರೈತನಿಗೆ ಮನೆ ಕಟ್ಟೋಕೆ ಅನುಮತಿ ಕೊಡಬೇಕು. ಮನೆ ಕಟ್ತಾ ಇರೋದು ಅವರ ಹಣದಲ್ಲೇ ಆಗಿರ್ಬೋದು. ಆದ್ರೆ ಪರವಾನಗಿ ಲೈಸೆನ್ಸ್ ಏನಿದೆ ಅದನ್ನ ಅಧಿಕಾರಿಗಳು ಆದಷ್ಟು ಬೇಗ ಕೊಟ್ರೆ ಅವ್ರ ಕನ್ಸು ಕೂಡ ನನಸ ಆಗುವಂಥದ್ದು. ತಪ್ಪಿತಸ್ಥ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಕೂಡ ಆಗ್ಬೇಕು. ಇಲ್ದಿದ್ರೆ ಮುಂದಿನ ಬಾರಿ ಪ್ರತಿ ರೈತನ್ ಕೂಡ ಕಚೇರಿಗೆ ಹೋಗುವಾಗ ಪೆಟ್ರೋಲ್ ಕ್ಯಾನ್ ಹಿಡ್ಕೊಂಡು ಹೋಗ್ಬೇಕಾಗುತ್ತೆ. ರೈತ ಕೂಡ ಪ್ರತಿ ಸಾರಿ ಅವರು ಯಾರೊಬ್ಬ ರೈತ ಹೋದ್ರು ಈ ರೀತಿ ಅಲೆದಾಟ ನಡೆಯೋದು ತಪ್ಪಿಲ್ಲ. ಬರೀ ರೈತ ಅಲ್ಲ, ಎಲ್ಲಾ ಜನಸಾಮಾನ್ಯರು ಹೋದ್ರು ಕೂಡ ಈ ರೀತಿ ಅಲೆದಾಟ ಪಂಚಾಯತಿ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಈ ರೀತಿ ಕೆಲಸಗಳು ಆಗ್ತಾನೆ ಇರುತ್ತೆ. ಪ್ರತಿಯೊಬ್ರು ಅಲೆದಾಟವನ್ನ ನಡೆಸ್ತಾನೆ ಇರಬೇಕು. ಆದ್ರೆ ಆದಷ್ಟು ಬೇಗ ಅವ್ರಗಳಿಗೆ ಏನು ಸೌಲಭ್ಯಗಳು ಸಿಗ್ಬೇಕು ಅದು ಮಾಡಿಕೊಟ್ರೆ ಅವರು ಕಚೇರಿಗಳಿಗೆ ಅಲೆದಾಟನ ನಡೆಸಲ್ಲ. ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಇದ್ರ ಬಗ್ಗೆ ಮುಂದಿನ ಕ್ರಮ ಏನಿದೆ ಅದನ್ನ ತಗೋಬೇಕು. ಏನ್ ಮಾಡ್ಕೊಡ್ತಾರ? ಅಲ್ಲ ಸರ್, ನೀನ್ ಡಿಲೀಟ್ ಮಾಡಂದೆ ಡಿಲೀಟ್ ಮಾಡಿದ್ವಿ. ಏನ್ ಡಿಲೀಟ್ ಮಾಡಿದ್ರಿ? ಅದನ್ನ ದುಡ್ಡು ತಗೊಳೋದು ಬಿಡಂಗಿಲ್ಲ ನೀವು. ಕೊಟ್ಟಿ ದುಡ್ಡು ಏನ್ ಸರ್? ಯಾರಿಗೆ ಕೊಟ್ಟಿದ್ದು? ಯಾರು ಕೊಟ್ಟಿದ್ರೆ ಹಿಂಗೆ ಮಾತಾಡ್ ನೇಟ್ ನ್ಯಾಯ ಕೊಡುವ ನಮ್ದು ಮನುಷ್ಯನ ಕಾಣ ನಿಮ್ಗೆ ವಿಷಯ ಕುಡ್ಸಾಯ್ಬೇಕಾ? ನಮ್ದೇನ ಅಕಸ್ಮಾತ್ ಲೋನ್ ಕೆಲಸ ನೀವೇ ಕಾಣಕ್ಕ ನಮ್ಮ ಮನೆ ಹೋದ್ರ ನೀವೇ ಕಾಣತ್ತೀರಾ? ಅದೇನು ತೋರ್ಸ್ಕೊಂಡ್ ಹೋಗ್ತಂಗೆ ಅವ್ರು ನೋಡ್ರಿ ಲೋನ್ ಕೆಲಸ ಮಾಡ್ತಾ ಅವ್ರು ಕುಂತಾರ ಈ ಕಡೆ ಸಾಲ ಕಡೆ ನಿಮಿಷನಿಗೆ ಇವ್ರು ನೋಡಿದ್ರೆ ಆಟಾಡ್ತಾರ, ದುಡ್ಡು ತಗೊಳ್ಳೋದ ಆಟಾಡ್ತಾರ. ನೋಡಲ್ಲ ಅಂತ ಇವತ್ತು ಮಾಡ್ಕೊಂಡ್ರೆ ಆಯ್ತಾರ ಮುಂದ್ ಮಾರಾಟ ನಾನು ಎಲ್ಲೋ ಹೋಗ್ತೀನಿ ಆದ್ರ ಮಾಡಿ ತಗೊಂಡು ಏನೈತಿ ನಾನು ಅಲ್ಲ ಸರ್, ನಿಮ್ಮ ಹತ್ರ ಏನೈತೆ ಅನ್ನೋದಲ್ಲ ಬಂದಿರತ್ತ ಆಗಲ್ಲ ಅದು ಪೆಟ್ರೋಲ್ ಹಾಕಿ ಸಹಾಯ ಕಳ್ಸಿರೋ ಬಂದಿರದ ಸುಮ್ಮನೆ ಅಲ್ಲ ಪೆಟ್ರೋಲ್ ಸಹಾಯ ಬಂದದ